Hello everybody, ಎಲ್ರಿಗೂ ನಮಸ್ಕಾರ. Like extraordinary value in the clothes market also. ಬಟ್ಟೆ ಮಾರ್ಕೆಟಲ್ಲಂತೂ ಇದಕ್ಕಿರೋಷ್ಟು ವ್ಯಾಲ್ಯೂ ಬೇರೆ ಯಾವುದಕ್ಕೂ ಇಲ್ಲ. ನಾವು 1 ನಿಮಿಷಕ್ಕೆ 25ರಿಂದ 30 ಸತಿ ಕಣ್ಣೊಡಿತೀವಲ್ವಾ, ಇದು 5 ನಿಮಿಷಕ್ಕೆ ಒಂದ್ಸತಿ ಕಣ್ಣೊಡಿಯೋ ಪ್ರಾಣಿ ಇದು. ವೇ ಅಥವಾ ನಿಮ್ಮ ಫ್ರೆಂಡ್ಗೆ ಹೇಳಿ ಬ್ಲಡ್ ಅಂದರೆ ವೆನಮ್ ತೆಗೆಯೋದು. ನಿಮ್ಮ ಫ್ರೆಂಡ್ ಯಾರು ಸೂಪರ್ ಮ್ಯಾನ್ ಅಲ್ಲ, ಆ್ಯಂಡ್ ಡು ಯು ಥಿಂಕ್ ಹಿ ಕ್ಯಾನ್ ರಿಮೂವ್ ಆಲ್ ದ ವೆನಮ್? ನೋ ವೇಸ್ಟ್, ಚಾನ್ಸೇ ಇಲ್ಲ. ಎಷ್ಟೊಂದು ಸಲ ನಾಗರಹಾವು ಕಚ್ಚಿದ್ರು ಕೂಡ ಸಾಯಲ್ಲ. ಹೌದು, ದರ್ ಇಸ್ ಸಮಥಿಂಗ್ ಕಾಲ್ಡ್ ಡ್ರೈ ಬೈಟ್ಸ್ ಇರುತ್ತೆ. ಎಸ್, ಇದಲ್ದೆ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಸ್ನೇಕ್ ಓನ್ಲಿ. ಎಸ್, ಯಾ, ದೇ ಡು ನಾಟ್ ಬಿಲಾಂಗ್ ಟು ದ ರೆಪ್ಟೈಲ್ ಫ್ಯಾಮಿಲಿ ಆಗಿರೋದ್ರಿಂದ ಸ್ನೇಕ್ ಟೆಕ್ ಟರ್ಟಲ್ಸ್ ಅಂತ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಇಂಡಿಯಾನಲ್ಲಿ ಸಿಗೋದಿಲ್ಲ. ಓಕೆ, ಇದನ್ನ ನೋಡಿದಾಗ ಇಲ್ಲಿ ಎಷ್ಟೊಂದು ಜನ ಬಂದಾಗ ಇದು ತುಂಬ ಕೆಮಿಲಿಯನ್ಸ್ ಅನ್ಕೊಳ್ತಾರೆ, ಉಸಿರುವಳ್ಳಿ ಒಂಥರ ಮನೆಗಿರೋದನ್ನ ಇದು ತಿನ್ನುತ್ತೆ, ಹುಳಗಳನ್ನೆಲ್ಲ ತಿಂತಾರೆ. ಹೌದು, ಇದು ಪ್ಯೂರ್ ವೆಜಿಟೇರಿಯನ್. ಓಕೆ, ಸೊ ನಾವು ಅಕಸ್ಮಾತ್ ಬೆರಳಿಟ್ರೆ ಬೆರಳನ್ನ ಕಚ್ಚಿ ದೇ ಕ್ಯಾನ್ ಸ್ನ್ಯಾಪ್ ಯುವರ್ ಫಿಂಗರ್ಸ್. ಓ ಮೈ ಗಾಡ್. ಓಕೆ, ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದ ಬೈಟ್ ಫೋರ್ಸ್ ಆಫ್ 1000 FPS ಬೈಟ್ ಫೋರ್ಸ್ ಇದೆ. ಹಿಂಗೆ ತಿಂತಾ ಇದೆ ಇದು. ಆಸ್ಟ್ರಿಚ್ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಕ್ಲೋಸಪ್ಪಲ್ಲಿ ನೋಡ್ತಾ ಇರೋದು, ಯಾಕಂದರೆ ಯೂಶ್ವಲಿ ಇದು ಹಾರ್ಮ್ಫುಲ್ ಆಗಿರುತ್ತೆ ತುಂಬ. ಸೊ ಇಲ್ಲಿ ಮಾತ್ರ ಚಾನ್ಸಸ್ ಇದೆ. ನೋಡಿ ಏನು ಹೈಟ್ ಇದೆ ಇದು, 60 ವರ್ಡ್ ಮಾತಾಡುತ್ತೆ. ಸೊ ಇಲ್ಲೊಂದು ನೋಡ್ಬೋದು ನಿಮಗೆ. ಸೊ ಮೆಕಾವಿದೆ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನು ಇವತ್ತು ಎಲ್ಲಿ ಬಂದಿದ್ದೀನಿ ಅನ್ಕೊತೀರಾ? ಇವತ್ತು ನಾನು ಬಂದಿರೋ ಜಾಗ ಬರ್ಡ್ ಆಫ್ ಪ್ಯಾರಡೈಸ್, ಅಂದರೆ ಒಳ್ಳೆ ಫ್ಯಾಮಿಲಿ ಔಟಿಂಗ್ಸ್ ಪ್ಲೇಸ್. ಇವತ್ತು ಎಲ್ಲ ಫುಲ್ ಫ್ಯಾಮಿಲಿ ಬಂದಿದ್ದೀವಿ. ಈ ವಿಡಿಯೋ ಮಾಡಿ ಹಾಕಿದರೆ ನಿಮಗೂ ಯೂಸ್ ಆಗ್ಬೋದು ಅಂದ್ಕೊತೀನಿ. ಫ್ಯಾಮಿಲಿ ಔಟಿಂಗ್ ಮಾಡಬೇಕು ವೀಕ್ ಡೇಸಲ್ಲಿ, ವೀಕೆಂಡ್ಸಲ್ಲಿ ಅಂದರೆ ಇದು ಒಳ್ಳೆ ಸ್ಪಾಟ್. ಇದು ಮಕ್ಕಳ ಜೊತೆ ಎಲ್ಲರ ಜೊತೆ ಬರೋದಕ್ಕೆ ತುಂಬಾ ಚೆನ್ನಾಗಿದೆ. ಬರೀ 200 ರೂಪಾಯಿ ಪರ್ ಎಂಟ್ರಿಗೆ ಪರ್ ಪರ್ಸನ್ ಫೀಸ್ ಇರುತ್ತೆ ನಿಮಗೆ. ಬೆಂಗಳೂರಿಗೆ ಮತ್ತು ಕನಕಪುರ, ಮೈಸೂರು ರೋಡ್ಗೆ ಎಲ್ಲ ಕಡೆ ಹತ್ರ ಆಗುತ್ತೆ. ಇದು ತುಂಬ ಸೆಂಟ್ರಲ್ ಇದೆ. ನೈಸ್ ರೋಡಿಂದ ತುಂಬಾ ಕ್ಲೋಸು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಿಮಗೆ ಜಸ್ಟ್ ಆ್ಯನಿಮಲ್ಸ್ ಅಂತ ಅಲ್ಲ, ನಿಮಗೆ ಫನ್ ಆ್ಯಕ್ಟಿವಿಟೀಸ್ ಬೇಕು ಅಂದರೂ ಕೂಡ ಇದೆ. ಇಲ್ಲಿ ಬಂದಿದ್ದೀವಿ. ಎಷ್ಟು ಟಿಕೆಟ್ಸ್ ಎಷ್ಟು? ವೀಕ್ಸ್ ಡೇಸಲ್ಲಿ ಏನು, ವೀಕೆಂಡ್ಸಲ್ಲಿ ಏನು? ಸರ್, ವೀಕ್ ಡೇಸಲ್ಲಿ ಬಂದ್ಬಿಟ್ಟು 200 ರೂಪೀಸ್ ಆಗುತ್ತೆ ಒಬ್ಬರಿಗೆ ಟಿಕೆಟ್. ಆನ್ಲೈನ್ ಬುಕಿಂಗ್ಸ್ ಮಾಡ್ಕೊಂಡೇ ಬರಬೇಕು, ಡೈರೆಕ್ಟ್ ವಾಕ್-ಇನ್ಸ್ ಇಲ್ಲ ಸರ್. ಮತ್ತು ವೀಕೆಂಡ್ಸು ಮತ್ತು ಪಬ್ಲಿಕ್ ಹಾಲಿಡೇಸಲ್ಲಿ 250 ರೂಪೀಸ್ ಜಾಸ್ತಿ. ಗ್ರೂಪ್ಗೆ ಏನಾದರೂ ಇದೆಯಾ ಆಫರ್? ಸೊ ಗ್ರೂಪ್ಗೆ ಆಫರ್ಸ್ ಥರ ಏನಿಲ್ಲ. ನಾವೇನಾದರೂ ಆಕ್ಟಿವಿಟೀಸ್ ತಗೊಂಡ್ರೆ ಇಲ್ಲೇ 25% ಡಿಸ್ಕೌಂಟ್ ಕೊಡ್ತಾ ಇರೋ ಕಾರಣ ಸ್ಟೂಡೆಂಟ್ಸ್ಗೆ, ಸ್ಕೂಲ್ಗಳಿಗೆ ಏನಾದರೂ ಆಫರ್ ಇದೆಯಾ ಸರ್? ಅವರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮಾತಾಡ್ಕೊಂಡು ಬೇಕಾದ್ರೆ ಬಲ್ಕಲ್ಲಿ ತಗೊಳ್ಳೋಂಗಿದ್ರೆ ನಾವು ಡಿಸ್ಕೌಂಟ್ ಮಾಡೇ ಕೊಡ್ತೀವಿ ಸರ್. ಸೊ ಅಪಾರ್ಟ್ ಫ್ರಮ್ ಆನಿಮಲ್ಸು ಬೇರೆ ಏನಾದ್ರು ಆಕ್ಟಿವಿಟೀಸ್ ಇದೆಯಾ ಸರ್? ಬೇರೆ ಎಲ್ಲ ಆಕ್ಟಿವಿಟೀಸ್ ಇದೆ. ಏನಂತ ಅಂದರೆ ಹಾರ್ಸ್ ವಾಕ್ ಇದೆ, ATV ರೈಡ್ ಇದೆ, ಬರ್ಮಾ ಬ್ರಿಡ್ಜ್ ಇದೆ, ಫಿಶಿಂಗ್ ಇದೆ, ಜಿಪ್ ಲೈನ್ ಇದೆ, ಸ್ಕೈ ಸೈಕ್ಲಿಂಗ್ ಇದೆ. ಸೊ ಸ್ಟೇ ಏನಾದರೂ ಇದೆಯಾ ಇಲ್ಲಿ? ಕಂಟಿನ್ಯೂಸ್ ಸ್ಟೇಸ್ ಬಗ್ಗೆ ಹೇಳ್ತೀನಿ ಸರ್. ಡೇ ಸ್ಟೇ ಪ್ಯಾಕೇಜ್ ಒಂದಿದೆ ಮತ್ತು ನೈಟ್ ಸ್ಟೇ ಪ್ಯಾಕೇಜ್ ಒಂದಿದೆ. ಡೇ ಸ್ಟೇ ಹೆಂಗಾಗುತ್ತೆ ಅಂತಂದರೆ ಪರ್ ಡೇ 2 ಪೇರೆಂಟ್ಸ್ 2 ಕಿಡ್ ಸ್ಟೇ ಮಾಡೋದಿದ್ರೆ 11 to 6 o'clock ಟೈಮಿಂಗ್ ಇರುತ್ತೆ. ಅದು 1000 ರೂಪೀಸ್ ಆಗುತ್ತೆ. ಸೊ ನೈಟ್ ಸ್ಟೇಗೆ ಹೋದರೆ ಇವತ್ತು ಬೆಳಗ್ಗೆ 10 o'clock ಲಾಗಿನ್ ಆದರೆ ನಾಳೆ 10 o'clockಗೆ ಲಾಗೌಟ್ ಆಗ್ಬೋದು. ಸೊ ಆ ಥರದಕ್ಕೆ 3000 ವೀಕೆಂಡ್ಸ್ ಇರುತ್ತೆ. ಡೇ ಬಂದ್ಬಿಟ್ಟು 2500 ರೂಪೀಸ್ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದೊಂದು ಆನಿಮಲ್ಗೂ ಇಲ್ಲಿ A ಇಂದ H ವರೆಗೂ ಸೆಕ್ಷನ್ಸ್ಗಳು ಇಟ್ಕೊಂಡಿದ್ದಾರೆ. ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಲ್ಲಿ ವೆರೈಟಿ ಆನಿಮಲ್ಸ್ ಇದೆ, ಬಟ್ ಎಲ್ಲ ಕಡೆನೂ ಇರುತ್ತೆ. ಆದರೆ ಅದ್ರ ಬಗ್ಗೆ ಯಾರು ನಮಗೆ ಎಜುಕೇಟ್ ಮಾಡಲ್ಲ. ಇಲ್ಲಿ ಆನಿಮಲ್ ಎಜುಕೇಟರ್ಸ್ ಆರ್ ಸೋ ಪ್ರೊಫೆಷ್ನಲ್. ತುಂಬ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಮತ್ತು ಅದನ್ನು ಟಚ್ ಮಾಡಿ ಆನಿಮಲ್ಸ್ ಎಲ್ಲ ನೋಡಿ ನಿಮಗೆ ಯಾವುದು ಹಾರ್ಮ್ಫುಲ್ಲು ಯಾವುದು ಹಾರ್ಮ್ಫುಲ್ ಅಲ್ಲ ಅಂತೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ವಿಡಿಯೋ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ. ಇವಾಗ ಫಾರ್ಮಲ್ಲಿರುವಂಥ ಸ್ಮಾಲೆಸ್ಟ್ ಆ್ಯನಿಮಲಿಂದ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನೀವು ಭಯ ಇದೆಯಾ ಯಾರಿಗಾದರೂ ಆ್ಯನಿಮಲ್ಸ್ ಅಂದರೆ? ನಾಟ್ ಸ್ಕೇರ್ಡ್? ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಅ ಜರ್ಬಿಲ್. ಇದ್ರ ಹೆಸರು ಜರ್ಬಿಲ್ ಅಂತ. ಕನ್ನಡದಲ್ಲಿ ಹೆಸರಿಲ್ಲ, ಯಾಕಂದರೆ ಇಲ್ಲಿ ಸಿಗಲ್ಲ ನಿಮಗೆ. It's not an Indian species. It's a Mongolian gerbil. So we are not supposed to keep any animals that you find in Indian wildlife. Okay, so my friends will come along to show you why this is not a rat. If you see the tail, ಬಾಲ ಕಾಣಿಸ್ತಾ ಇದೆ ನಿಮಗೆ? ಈ ಪ್ರಾಣಿದು ಬಾಲ ಕಾಣಿಸ್ತಾ ಇದೆ. ಯಾವುದಾದ್ರೂ ಇಲ್ಲಿಗೆ ಈ ಥರ ಬಾಲ ನೋಡಿದ್ದೀರಾ? ಬಾಲ ಫುಲ್ ಕೂದಲು, ಹೇರ್ ಆನ್ ದ ಟೇಲ್. ಸೊ ಈ ಜರ್ಬಿಲ್ಸ್ಗೆ ಏನಕ್ಕೆ ಈ ಥರ ಇದೆ ಅಂತಂದರೆ, ಇದು ಬರೋದು ಬಂದು ಒಂಥರ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರೋ ಜಾಗದಿಂದ. ಯಾವ ಥರ ಅಂದರೆ ಬಿಸಿಲು ಜಾಸ್ತಿ ಇರುತ್ತೆ ಅಥವಾ ತಣ್ಣಗೆ ಜಾಸ್ತಿ ಇರುತ್ತೆ. ಇದು ವರ್ಲ್ಡ್ಸ್ ಮೋಸ್ಟ್ ಫ್ಲಫಿಯೆಸ್ಟ್ ರ್ಯಾಬಿಟ್. ದಿಸ್ ಈಸ್ ದ ಮೋಸ್ಟ್ ಫ್ಲಫಿಯೆಸ್ಟ್ ರ್ಯಾಬಿಟ್ ಇನ್ ದ ವರ್ಲ್ಡ್. ಇಟ್ಸ್ ಕಾಲ್ಡ್ ಆಸ್ ಅನ್ ಅಂಗೋರಾ ರ್ಯಾಬಿಟ್. Angora rabbit, you can find them in Turkey, in their natural environment in Turkey. And they come from these cold mountains. ತಣ್ಣಗಿರುವಂಥ ಬೆಟ್ಟ ಪ್ರದೇಶದಿಂದ ಬರುವಂಥ ಪ್ರಾಣಿ ಇದು. ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಇಷ್ಟು ಫರ್ ಇದೆ ಅದಕ್ಕೆ. ಕರೆಕ್ಟಾಗಿ ಇದು ಇನ್ನೂ ಮರಿನೇ ಇದು. ಓಕೆ, ನಾನು ನಿಮ್ಗೊಂದಿಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ. ರ್ಯಾಬಿಟ್ ಬಗ್ಗೆ ಎಲ್ಲರಿಗೂ ಗೊತ್ತು. ಮೊಲ ನನಗೆ ಗೊತ್ತು ಗುರು, ನೀನೇನು ಹೇಳೋದು ಬೇಕಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ನಾನು ನಿಮ್ಗೊಂದಿಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ಇದ್ರಲ್ಲಿ ನಂಗೆ ಗೊತ್ತಾಗುತ್ತೆ ಎಷ್ಟು ಗೊತ್ತು ಅಂತ.
Oh, how old this is? 6 months. Just 6 months. Shih dog ತರ ಸೇಮ್. ನಾನು ಫಸ್ಟ್ And ಈ ಟರ್ಕಿಯಿಂದ ಬರೋದು ಅಲ್ಲಿ ಒನ್ ಆಫ್ ದ oldest mountain ranges and one of the coldest mountain ranges. That's why this fur has like extraordinary value in the clothes market also. ಬಟ್ಟೆ ಮಾರ್ಕೆಟಲ್ಲಂತೂ ಇದಕ್ಕಿರೋಷ್ಟು ವ್ಯಾಲ್ಯೂ ಬೇರೆ ಯಾವುದಕ್ಕೂ ಇಲ್ಲ ಅನ್ಕೊಳ್ಳಿ. ಇದು ಬಟ್ಟೆಗೆ ಯೂಸ್ ಆಗುತ್ತೆ ಅಂತೀರಾ? ಎಸ್. ಸೊ ಶೀಪ್ನ ಹೇಗೆ ನಾವು ಶೇರ್ ಮಾಡ್ತೀವಿ ಗೊತ್ತಾ, ಈ ಹುಲ್ನ ತೆಗಿತೀವಿ ಗೊತ್ತಾ, ಅದೇ ಥರ ಇದ್ರದ್ದು ಹುಲ್ ತೆಗಿತಾರೆ ಆ್ಯಂಡ್ ಯೂಸ್ ಮಾಡ್ಕೋತಾರೆ. ನಾವು 1 ನಿಮಿಷಕ್ಕೆ 25ರಿಂದ 30 ಸತಿ ಕಣ್ಣು ಹೊಡಿತೀವಲ್ವಾ, ಇದು 5 ನಿಮಿಷಕ್ಕೆ ಒಂದ್ಸತಿ ಕಣ್ಣು ಹೊಡೆಯೋ ಪ್ರಾಣಿದು. 5 minutes once. ಇದು ಮನೇಲಿ ಸಾಕೊಂಬೋದಲ್ಲ? ಓಹ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಪೆಟ್ಸ್. ಕ್ಯಾಟ್ಸ್, ಡಾಗ್ಸ್ ನೆಕ್ಸ್ಟ್ ಇದೆ. ವೆರಿ ಈಸಿ. ವಾಟ್ ಇಸ್ ದ ಫುಡ್? ಇಟ್ಸ್ ಅ ಹರ್ಬಿವರಸ್ ಆನಿಮಲ್. ಸೊ ನೀವು ಸೇಮ್ ರ್ಯಾಬಿಟ್ಸ್ಗೆ ಏನೇನು ಕೊಡ್ತಿದ್ದೀರಿ, ಗ್ರಾಸ್ ಆ್ಯಂಡ್ ಸಮ್ ವೆಜಿಟಬಲ್ಸ್ ಯು ಕ್ಯಾನ್ ಗಿವ್, ಬಟ್ ನಾಟ್ ಆಲ್ವೇಸ್ ವೆಜಿಟಬಲ್ಸ್, ಬಟ್ ಪ್ರಿಫರಬಲಿ ಕೀಪ್ ಇಟ್ ಟು ಗ್ರಾಸ್. ನಾವಿಲ್ಲಿ ಗ್ರಾಸ್ ಜೊತೆ ಬೂಸಾನು ಕೊಡ್ತೀವಿ, ಸ್ವಲ್ಪ ಮಿಕ್ಸ್ಚರ್ ಆಫ್ ನ್ಯೂಟ್ರಿಯೆಂಟ್ಸ್, ಮೋರ್ ನ್ಯೂಟ್ರಿಯೆಂಟ್ಸ್ ಬರಲಿ ಅದಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಬೂಸಾ ಆಲ್ಸೋ ವೆನ್ ಯು ಗಿವ್ ಇಟ್ ನಾಟ್ ಮೋರ್ ದೆನ್ 1 hour ದ ಬೂಸಾ ಶುಡ್ ಬಿ ದೇರ್. These guys live up to 8 years. 8 years. Yeah. We have eggs that we got from our farm. Except for this, I think all of them are from our farm. This is a real ostrich egg, by the way. If you guys are wondering, all these eggs are real eggs. But the fact is that these guys are infertile. That is, they cannot make babies. They cannot come out as babies. So that's the reason why we've kept them here for display. This is the ostrich egg, the world's largest egg. Here we have the emu egg, and you know why it is this color? Unlike other birds, emus don't build their nests. They just lay them in bushes or shrubs, and this will camouflage. This color is for camouflage so that no other animal can find it easily or anything. And here we have interesting animals, eggs. You will be meeting them next. This here is the Muscovy duck. And then coming next, the 4th egg that you see here is the Cayuga ducks. The 5th one is a silky chicken. And this last egg, the 6th egg, is a pigeon egg. Here. Size wise it is there. Yeah, almost size wise. These two are very similar in size. These are called African ball python. Okay. So they are African ball python species. Okay. So this is have a different in color, but they comes in different color because they you get selectively breed. And they are one of the smallest species of python. Always put the heart. So what kind of food you give for this, sir? They usually take mice. No, I have a habit of snake. I can put it in my neck. No, sir. So there is one You more. never should put in the neck because the neck they can slip out and they can take an eye on. How Not fragile are anything. they? How fragile are they? They are not fragile, but they are sensitive. They are sensitive to chemicals and all. They are sensitive. They are not fragile. ಇದು ನನ್ನ ಫೇವ್ರೇಟ್ ಸೆಕ್ಷನ್. ಅಂದ್ರೆ ಜಿ ಸೆಕ್ಷನ್ ಅಲ್ಲಿ ಸ್ನೇಕ್ಸ್ ಮತ್ತೆ ಇಗ್ವಾನಾಸ್ ಇದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಹಲೋ ಗೈಸ್. ಹಾಯ್ ಫ್ರೆಂಡ್ಸ್, ಇವತ್ತು ಅಗತ್ಯ ಅವ್ರ ಜೊತೆ ಇದೀವಿ ನಾವು. ಇವರು ಸ್ನೇಕ್ ರೆಸ್ಕ್ಯೂವರ್ ಮತ್ತೆ ಆಕ್ಟರ್ ಕೂಡ. ಸೊ ಬ್ರೋ, ವೆಲ್ಕಮ್ ಟು ಅವರ್ ಚಾನಲ್. Hello, thank you. ಬರ್ಡ್ಸ್ ಆಫ್ ಪ್ಯಾರಡೈಸ್ ಬಂದ್ರೆ ನಿಮಗೆ. ಸೊ ಇಲ್ಲಿ ಸ್ನೇಕ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ತುಂಬಾ ಜನ ಮಿತ್ತಿಟ್ಕೊಂಡಿದ್ದಾರೆ ಸ್ನೇಕ್ಸ್ ಬಗ್ಗೆ, ಏನು ಯಾವ ತರ ಸ್ನೇಕ್ಸ್. ಬ್ರೋ, ಎಷ್ಟೋ ಜನ ಹೇಳ್ತಾರೆ ಸ್ನೇಕ್ 12 ವರ್ಷದ ದ್ವೇಷ ಇಟ್ಕೊಳ್ಳೋದು, ಹೌದಾ? ಖಂಡಿತವಾಗ್ಲೂ ಇಲ್ಲ. ದೇ ಡೋಂಟ್ ಹ್ಯಾವ್ ಮೆಮೊರಿ. ಓಕೆ. ಎಸ್. ಸೊ ಆಮೇಲೆ ಸ್ನೇಕ್ ಮಿಲ್ಕ್ ಕುಡಿಯುತ್ತಾ ಬ್ರೋ? ಖಂಡಿತವಾಗ್ಲೂ ಇಲ್ಲ. ದಟ್ಸ್ ಸಮ್ಮೆತ್. ಅಂದ್ರೆ ಎಷ್ಟೊಂದು ಜನ ನಾಗರ ಪಂಚಮಿ ದಿನ Okay. ಹುತ್ತಕ್ಕೆ ಹಾಲು ಸುರಿಯೋ ಕೆಲಸ ಅಂದ್ರೆ Okay. ಹೋಗಿ ಹಾಲು ತಗೊಂಡು ಹುತ್ತಕ್ಕೆ ಹಾಕ್ತಾರೆ. ಓಕೆ. ಆದ್ರಿಂದ ನೀವು ಬರೀ ಹುತ್ತನ ಫ್ಲಡ್ ಮಾಡ್ತಾ ಇದ್ರೆ ಹೊರತು ನಥಿಂಗ್ ಹ್ಯಾಪ್ನಿಂಗ್. ಹಾವುಗಳು ಹಾಲು ಕುಡಿಯಲ್ಲ. ಓಕೆ. ವೇರ್ ಎಕ್ಸೆಪ್ಷನಲಿ ಎಷ್ಟೊಂದು ಸಲ ನೀವು ಅಕಸ್ಮಾತ್ ಯಾವುದಾದ್ರೂ ವಿಡಿಯೋಗಳಲ್ಲಿ ಕುಡಿಯೋದು ನೋಡಿದ್ರೆ, ಲೈಕ್ ಐ Okay. ಟೋಲ್ಡ್ ಯು, ಹಾ. ಇಟ್ಸ್ ಆಲ್ ರಾಂಗ್ ಕನ್ಸೆಪ್ಷನ್ ವೇರ್ Okay. ಪೀಪಲ್ ಮಾಡಿರ್ತಾರೆ ಅಷ್ಟೇ. Okay. ಹಾವುಗಳಿಗೆ ಡಿಹೈಡ್ರೇಷನ್ ಮಾಡಿ ಅದಕ್ಕೇನು ಕೊಡದೆ, ಅದು ಕೂಡ ಇಟ್ಸ್ ಅ ರೇರ್ ಪಾಸಿಬಿಲಿಟಿ ದಟ್ ದೇ ವಿಲ್ ಡ್ರಿಂಕ್ ಆರ್ ನಾಟ್. ಎಸ್. ಆಮೇಲೆ ಎಲ್ಲ ಅವುಗಳಲ್ಲೂ ಪಾಯ್ಸನ್ ಇರುತ್ತೆ ಬ್ರೋ? ಇಲ್ಲ. ಲೆಟ್ಸ್ ಇಮ್ಯಾಜಿನ್ ಒಂದು 230 ಸ್ಪೀಸೀಸ್ ಆಫ್ ಸ್ನೇಕ್ಸ್ ಇದ್ರೆ ಔಟ್ ಆಫ್ ದ 95% ಆರ್ ನಾನ್ ವೆನಮಸ್. ಓಕೆ. ಓನ್ಲಿ ದ ರೆಸ್ಟ್ 5% ಆರ್ ದ ವೆನಮಸ್. ಅದರಲ್ಲಿ ಇಂಡಿಯಾಲಿ ನಮಗೆ ದ ಬಿಗ್ 4 ಸ್ನೇಕ್ಸ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಓಕೆ. ವಿಚ್ ಆರ್ ನಮ್ಮ ಕನ್ನಡದಲ್ಲಿ ನಾಗರಹಾವಾಗಲಿ, ಗರಗಸ ಮಂಡಲ ಅಥವಾ ಕೊಳತು ಮಂಡಲ, ಆಮೇಲೆ ಕಟ್ ಹಾವು. ಸೊ ಇದನ್ನು ಇಂಗ್ಲೀಷಲ್ಲಿ ಕಾಮನ್ ಇವಾಗ ನಮ್ಮದು ರಸಲ್ಸ್ ವೈಪರ್, ಸಾಸ್ಕೇಲ್ಡ್ ವೈಪರ್, the common crates, ಮತ್ತೆ the spectacled cobras. So these 4 are the major 4 snakes which are being threat to people over India.
ಅಂದರೆ ಇವಾಗ ಇದರಲ್ಲಿ ಕಿಂಗ್ ಕೋಬ್ರಾಸ್ ಏನಕ್ಕೆ ಬರಲ್ಲ ಅಂತ ನೀವು ನನಗೆ ಕೇಳ್ಬೋದು. Okay. ಸೊ ಕಿಂಗ್ ಕೋಬ್ರಾಸ್ ಆರ್ ನಾಟ್ ಫೌಂಡ್ ಎವ್ರಿವೇರ್ ಆನ್ ದ ನಮ್ಗೆ ಎಲ್ಲ ಕಡೆನೂ ಸಿಗಲ್ಲ. ಅಂಡ್ ದೇ ವೆರಿ ಶೈ ಸ್ನೇಕ್ಸ್. ಅಂಡ್ ಐ ಹರ್ಡ್ ದಟ್ ಅದು ತುಂಬ ಬೈಟ್ ಮಾಡಲ್ಲ. ಇನ್ ಇಂಡಿಯಾದಲ್ಲಿ ಜಸ್ಟ್ 3 ಪೀಪಲ್ಗೆ ಮಾತ್ರ ಬೈಟ್ ಮಾಡಿದೆ. Yes, it's a very rare conception that people die because of a king cobra bite in that. They have strong venom, I agree, but ಆದರೆ they are not found everywhere. ಇವಾಗ ನಮ್ಗೆ ಹೇಗೆ ನಾಗರಹಾವುಗಳು ಅಥವಾ ರಸಲ್ ಸ್ವೈಪರ್ ಎಲ್ಲ ಹೆಂಗೆ ಸಿಗುತ್ತೆ ಆ ಥರ ನಮ್ಗೆ ಕಿಂಗ್ ಕೋಬ್ರಾಗಳು ಸಿಗಲ್ಲ. ಸೊ ಇಟ್ಸ್ ರೇರ್. ಮೇಜರ್ ಆಗಿ ಡೆತ್ಗಳಾಗೋದು ಈ 4 ಹಾವುಗಳಿಂದ. ಮತ್ತು ಎಷ್ಟೋ ಜನ ಸ್ನೇಕ್ ಬೈಟ್ ಆದ ತಕ್ಷಣ ಫುಲ್ ರೋಪಾಗಿ ಕಟ್ಬಿಟ್ಟು ಅವರಿಗೆ ಫುಲ್ ಆ ಥರ ಎಲ್ಲ ಟೈಟಾಗಿ ಕಟ್ಕೊಂಡು ಹೋಗಬೇಕು ಡಾಕ್ಟರ್ ಹತ್ರ ಅಂತೆಲ್ಲ ಈ ಥರ ಎಲ್ಲ ಒಂದು ಕಾನ್ಸೆಪ್ಟ್ ಇದೆ. ಇದು ಯಾವ ಥರ ಇದು ಇದಕ್ಕೊಂದು ಆನ್ಸರ್ ಕೊಡಲೇಬೇಕು. ತುಂಬ ಜನ ಇದನ್ನು ಮಾಡ್ತಾ ಇದ್ದಾರೆ. ಓಕೆ, ಎಸ್, ದಿಸ್ ಇಸ್ ಅ ಮೇಜರ್ ಥಿಂಗ್ ಬಟ್ ಪೀಪಲ್ ಆರ್ ಕ್ಯಾಮ್ರಾ. ಎಸ್. ಸೊ ಜನಕ್ಕೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ ವೇರ್ ಇವಾಗ ಹಾವು ಕಚ್ಚಿದ ತಕ್ಷಣ ಏನು ಮಾಡಬೇಕು ಅಂತ. ಹಾವು ಕಚ್ಚೋದಕ್ಕಿಂತ ಮುಂಚೆ ಏನು ಮಾಡಬೇಕು ನಾನು ಹೇಳ್ತೀನಿ. ಅಂದರೆ ಫಸ್ಟ್ ಒಂದು ಹಾವು ನೋಡಿದಾಗ ರೂಲ್ ನಂಬರ್ 1, ನಿಮಗೆ ಹೇಗೆ ಒಂದು ಆಚೆ ಕಡೆ ಒಂದು ಹಾವನ್ನ ನೋಡಿದ ತಕ್ಷಣ ಭಯ ಆಗುತ್ತೆ, ಹಾವು ನಿಮ್ಮ ನೋಡಿದ್ರೆ ಭಯ ಆಗುತ್ತೆ. ಸೊ ವಿ ಆರ್ ಗೆಟಿಂಗ್ ಇನ್ ಟು ದೇರ್ ಸ್ಪೇಸ್. ಸೊ ನಂಬರ್ 1, ಡು ನಾಟ್ ಡಿಸ್ಟರ್ಬ್ ದೆಮ್. ಎಸ್. ಓಕೆ, ಇಫ್ ಯು ಸಿ ಒಂದು ಹಾವನ್ನ ನೋಡಿದಾಗ ಇಫ್ ಯು ಸಿ ದೆಮ್ ಇನ್ ಅನ್ ಎಸ್ ಶೇಪ್, ಎಸ್ ಶೇಪಲ್ಲಿ ಒಂದು ಹಾವು ಇದೆ ಅಂತ ಅಂದರೆ ಈಸ್ ರೆಡಿ ಟು ಸ್ಟ್ರೈಕ್ ಅಂತ ಅರ್ಥ. ಸೊ ದೇರ್ ಆರ್ ಪಾಸಿಬಿಲಿಟೀಸ್. ನೀವು ಅದಕ್ಕೇನು ಮಾಡಲಿಲ್ಲ, ಇಫ್ ದರ್ ಇನ್ ಎಸ್ ಇನ್ ಶೇಪ್, ಟೇಕ್ ಸಮ್ ಟೈಮ್. ಆ ಎಸ್ಸು ಕಾಮ್ ಆಗುತ್ತೆ. ಅದಾದಮೇಲೆ ಟೇಕ್ ಅ ಕಪಲ್ ಆಫ್ ಸ್ಟೆಪ್ಸ್ ಬ್ಯಾಕ್ ಆ್ಯಂಡ್ ಗೋ ಬ್ಯಾಕ್. ಸೊ ದಿಸ್ ಇಸ್ ದ ಪ್ರಿವೆನ್ಷನ್. ಓಕೆ, ಇಲ್ಲ ನನಗೆ ಗೊತ್ತಿಲ್ಲ. ಓಕೆ, ಸೊ ನನಗೆ ಗೊತ್ತಿಲ್ಲದೆ ಆಲ್ರೆಡಿ ಹಾವು ಕಚ್ಬಿಟ್ಟಿದೆ ಅಂತ ಅನ್ಕೋಣ. ಅಂದರೆ ಹಾವು ಕಚ್ಚಾಗೋಗಿದೆ, ಬೈಟ್ ಆಗೋಗಿದೆ. ಸೊ ಬೈಟಲ್ಲಿ ಕೂಡ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್. ಎಷ್ಟೊಂದು ಸಲ ನಾಗರಹಾವು ಕಚ್ಚಿದ್ರು ಕೂಡ ಸಾಯಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡ್ರೈ ಬೈಟ್ಸ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದಟ್. ಈಗ 4 ಜನಕ್ಕೆ ಕಡಿದು 5ನೇವನಿಗೆ ಕಡಿದ್ರೆ ಒಂದು ಪಕ್ಕ ಸಾಯಲ್ಲ. ಬಿಕಾಸ್ ವೆನಮ್ ಜನರೇಟ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಸರ್ಟನ್ ಟೈಮ್. ಎಸ್. ಆಮೇಲೆ ನೀವು ಹೇಳ್ದಂಗೆ ನೀವು ಆಸ್ಕ್ ಮಿ ಅಲ್ಲ, ಇವಾಗ ಒಂದು ಹಾವು ಕಚ್ಚಿದ್ರೆ ಏನು ಮಾಡಬೇಕು? ದ ಓನ್ಲಿ ವೇ ಇಸ್ ಈಸಿಯೆಸ್ಟ್ ವೇ ಟು ರೆಕಗ್ನೈಸ್ ನಾನ್ ವೆನಮಸ್ ಆರ್ ವೆನಮಸ್ ಸ್ನೇಕ್ಸ್. ಇಲ್ಲ, ನಾನು ಹೇಳಿದೆ ಇಂಡಿಯಾನಲ್ಲಿ ಮೇಜರ್ ಥ್ರೆಟ್ಸ್ ಅಂತ ಇರೋದು ಇದು 4 ನಾನು ಇದ್ರ ಬಗ್ಗೆ ಏನು ಹೇಳಿದೆ. ಇನ್ನು ಮಿಕ್ಕಿದೇನಿದೆ ನಮಗೆ ಒಂದಷ್ಟು ಕನ್ಸ್ಟ್ರಕ್ಟಿವ್ಸ್ಗಳಿದೆ, ರಾಕ್ ಪೈಥನ್ಸ್ ಇದೆ, ಆಲ್ ಆಫ್ ದೀಸ್. ಇದೆಲ್ಲ ಯಾವುದೂ ಕಚ್ಚಲ್ಲ. ಅಂದರೆ ಕಚ್ಚಿದ್ರೆ ದರ್ ನಾನ್ ವೆನಮಸ್. ಅಥವಾ ನಮಗೆ ಉಲ್ಫ್ ಸ್ನೇಕ್ಸ್ ಇದೆ, ಅಥವಾ ರ್ಯಾಟ್ ಸ್ನೇಕ್ ಇದೆ, ಚೆಕ್ ಕೇಲ್ ಬ್ಯಾಕ್ಸ್ ಇದೆ. ಆ್ಯಂಡ್ ದರ್ ಇಸ್ ಒನ್ ಮೋರ್ ಇನ್ಫಾರ್ಮೇಷನ್. ಮುಂದೆ 2 ಟೀತ್ ಇರುತ್ತಲ್ಲ, ಅದು ಮಾತ್ರ ಪಾಯ್ಸನಸ್ ಸ್ನೇಕ್ಸ್ ಅಂತ ಕರೀತಾರೆ. ಸೊ ಮತ್ತೆ ಈ ಥರ ಆ್ಯಂಗಲ್ ಈ ಶೇಪ್ ಇರುತ್ತಲ್ಲ, ಈ ಥರ ಶೇಪ್ಸ್ಗಳಿದ್ರೆ ಅದು ನಾನ್ ವೆನಮಸ್ ಅಂತ ಕರೀತಾರೆ ಅನ್ನೋದೊಂದು ಕಾನ್ಸೆಪ್ಟ್. ಇಲ್ಲ, ಆಲ್ ಆಫ್ ದಿ ಸ್ನೇಕ್ಸ್ ಎಲ್ಲ ಹಾವುಗಳಿಗೂ ಹಲ್ಲಿರುತ್ತೆ. ಹೌದು. ಸೊ ಇವಾಗ ನೀವು ಇಲ್ಲೇ ನೋಡ್ತಾ ಇದ್ದೀರಾ ಪೈಥನ್ಸ್, ಇದಕ್ಕೆ ಕೂಡ ಹಲ್ಗಳಿದೆ. ಹೌದು. ದೇ ಹ್ಯಾವ್ 150 ಪಿನ್ ಶಾರ್ಪ್ ಟೀತ್. ಓಕೆ. ಕ್ರಿಸ್ ಕ್ರಾಸ್ ಆಗಿರುತ್ತೆ. ಎಸ್. ಸೊ ಇದೆಲ್ಲ ಕಚ್ಚಿದ್ರೆ ನಾನ್ ವೆನಮಸ್, ಬಟ್ ಕಚ್ಚಿದ್ರೆ ದೇ ವಿಲ್ ಗಿವ್ ಯು ಲಿಟಲ್ ಬೈಟ್. ಎಸ್. ಓಕೆ, ಆ್ಯಂಡ್ ಆಲ್ಸೋ ನಾನು ಹೇಳ್ದಂಗೆ ನೀವು ಯು ಆಸ್ಕ್ ಮಿ ಏನು ಮಾಡಬೇಕು ಅಂತ. ದ ಓನ್ಲಿ ವೇ ಇಸ್ ರಶ್ ಟು ಯುವರ್ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಆಮೇಲೆ ನೀವು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಕ್ರಾಸ್ ಆಗಿ ಕಟ್ ಮಾಡೋದು ಇಸ್ ಅ ರಾಂಗ್ ವೇ. ಅಥವಾ ನಿಮ್ಮ ಫ್ರೆಂಡ್ಗೆ ಹೇಳಿ ಬ್ಲಡ್ ಅಂದರೆ ವೆನಮ್ ತೆಗೆಯೋದು. ನಿಮ್ಮ ಫ್ರೆಂಡ್ ಯಾರು ಸೂಪರ್ ಮ್ಯಾನ್ ಅಲ್ಲ. ಆ್ಯಂಡ್ ಡು ಯು ಥಿಂಕ್ ಹಿ ಕ್ಯಾನ್ ರಿಮೂವ್ ಆಲ್ ದ ವೆನಮ್? ನೋ ವೇಸ್, ಚಾನ್ಸೇ ಇಲ್ಲ. ಆ್ಯಂಡ್ ಆಮೇಲೆ ಲೈಕ್ ಐ ಟೋಲ್ಡ್ ಯು, ಹಾವು ಕಚ್ಚಿದಾಗ ಎನಿ ಆಬ್ಜೆಕ್ಟ್ಸ್, ಏನು ಟೈಟ್ ಆಬ್ಜೆಕ್ಟ್ಸ್ ಇದೆ, ವಾಚ್ ಆಗಿರಲಿ, ರಿಂಗ್ಗಳಾಗಿರಲಿ, ಅಥವಾ ನಿಮ್ಮ ಚೈನ್ಗಳಾಗಿರಲಿ, ಯಾವುದೇ ಬ್ಲಡ್ ಕ್ಲಾಟ್ ಮಾಡ್ಬೋದು, ಯಾವ ಜಾಗಗಳಲ್ಲಿ ಬ್ಲಡ್ ಕ್ಲಾಟ್ ಮಾಡ್ಬೋದು, ವಿಲ್ ಹ್ಯಾವ್ ಟು ರಿಮೂವ್ ಆಲ್ ಆಫ್ ದೋಸ್ ಥಿಂಗ್ಸ್. ಓಕೆ, ಆ್ಯಂಡ್ ನೀರು ಕುಡಿಬಾರ್ದು, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಓಡಬಾರ್ದು. ಹೌದು. ಓಕೆ, ವಿ ಹ್ಯಾವ್ ಟು ಫಾಲೋ ಆಲ್ ಆಫ್ ದಿಸ್ ಆ್ಯಂಡ್ ಆಲ್ಸೋ ಡೋಸ್ ಮಾಡಬಾರ್ದು. ಯು ವಿಲ್ ಹ್ಯಾವ್ ಟು ಸ್ಟೇ ಕಾಮ್. ಸೊ ಸ್ನೇಕ್ ಬೈಟ್ ಆದಾಗ ನಾವು ಮೇಲೆ ಮಾತ್ರ ರ್ಯಾಪ್ ಮಾಡಬೇಕು, ಬಟ್ಟೆ ಟೈಟಾಗಿ ಕಟ್ಟಬಾರ್ದು. ದಟ್ ಈಸ್ ಆಲ್ಸೋ ನಾಟ್ ನೆಸೆಸರಿ. ಕಟ್ಟೋದ್ರಿಂದ ಈ ಕಡೆಗೆ ಫುಲ್ ಫ್ಲಾಟ್ ಆಗಿ ಇದು ಡೆಡ್ ಆಗಿಬಿಡುತ್ತೆ ಪಾರ್ಟ್. ಎಸ್, ನಿಮಗೆ ಇವಾಗ ಒಂದು ಬೈಟ್ ಆಗಿದೆ. ಹೌದು. ನೀವು ಟೈಟ್ ಆಗಿ ಕಟ್ಟೋದ್ರಿಂದ ಈ ವೆನಮ್ಸ್ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ, ಇದಾಗ್ಬಿಡುತ್ತೆ. ಸೊ ದಟ್ಸ್ nobody wants to do that. ಓಕೆ. What is the difference between these two snakes? Okay, so they are called African ball python. ಇದು champagne ball python ಅಂತ ಅಂತೀವಿ. ಇದು ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಇದು ಮ್ಯೂಟೇಟೆಡ್ ಒನ್ಸ್, ಜನರೇಟೆಡ್ ಮಾಡಿರೋದು. ಅಂದರೆ ಯು ಟೇಕಿಂಗ್ ದ ಡಿಫರೆಂಟ್ ಸ್ಪೀಸೀಸ್, ಅದನ್ನ ಬ್ರೀಡ್ ಮಾಡಿ ಯು ಆರ್ ಮೇಕಿಂಗ್ ದಿಸ್. ಆ್ಯಂಡ್ ವಾಟ್ ಎವರ್ ಯು ಆರ್ ಸೀಯಿಂಗ್ ಹಿಯರ್ ಇಸ್ ಕಾಲ್ಡ್ ಕಾರ್ಪೆಟ್ ಪೈಥನ್ ಅಂತ ಕರಿತೀವಿ. ಸೊ ಈ ಕಾರ್ಪೆಟ್ ಪೈಥನ್ಗಳು ದೇ ಕಮ್ ಫ್ರಮ್ ಆಸ್ಟ್ರೇಲಿಯಾ. ಆ್ಯಂಡ್ ದ ಬಾಲ್ ಪೈಥನ್ಸ್ ವಾಟ್ ಯು ಆರ್ ಸೀಯಿಂಗ್ ಹಿಯರ್ ದೇ ಕಮ್ ಫ್ರಮ್ ಆಫ್ರಿಕಾ. ಆ್ಯಂಡ್ ಏನಕ್ಕೆ ಇದು ಬಾಲ್ ಶೇಪಲ್ಲಿದೆ ಅಂದರೆ ದಟ್ಸ್ ಅ ಡಿಫೆನ್ಸಿವ್ ಮೆಕ್ಯಾನಿಸಮ್. ವೆನ್ ದೇ ಫೀಲ್ ಥ್ರೆಟನ್ಡ್ there are chances that they tangle themselves as balls. That's the difference between all this. ಸೊ ಈ ಥರ ನಮ್ಮ ಮನೇಲಿ ಸಾಕೊಬೇಕು ಅಂದರೆ ಯಾರಿಗಾದ್ರೂ ಎಲ್ಲಿ ಸಿಗುತ್ತೆ? ಖಂಡಿತವಾಗ್ಲೂ ತುಂಬ ಪೆಟ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇವಾಗ ದೇ ಹ್ಯಾವ್ ಬಿಕಮ್ ಪ್ರಿಟಿ ಮಚ್ ನಾರ್ಮಲ್ ಮುಂಚೆ ಕಂಪೇರ್ ಮಾಡಿದ್ರೆ. ಬಟ್ ಸಾಕೋದು ದೊಡ್ಡ ವಿಷಯ ಅಲ್ಲ. ಸಾಕಿದ್ರೆ ಹ್ಯಾವ್ ನಾಲೆಜ್ ಅಬೌಟ್ ಇಟ್. ತೊಗೊಳೋದಕ್ಕಿಂತ ಮುಂಚೆ ನೋ ಅಬೌಟ್ ಏನು ತೊಗೊಳ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ, ಒಂದಷ್ಟು ಡಾಕ್ಯುಮೆಂಟ್ರಿಗಳು ನೋಡಿ, ಹಾವುಗಳು ಯಾವ ಥರ ಹಾವುಗಳಿದೆ ಅದ್ರ ಬಗ್ಗೆ ತಿಳ್ಕೊಂಡು. ಆ್ಯಂಡ್ ಆಲ್ಸೋ ಇವಾಗ ಒಂದು ಹೊಸ ಶುರು ಆಗ್ಬಿಟ್ಟಿದೆ. ಅವರು ಖುಷಿನಲ್ಲಿ ಒಂದು ಇಗ್ವಾನಾಗಳು ತೊಗೊಳ್ತಾರೆ ಅಥವಾ ಹಾವುಗಳು ತೊಗೊಳ್ತಾರೆ. ನೋಡ್ಕೊಳ್ಳೋಕೆ ಯಾವಾಗ ಆಗಲ್ಲ, ತೊಗೊಂಡೋಗಿ ಅವ್ರಿಗೆ ಸಿಕ್ಕಿದ ಮನೆ ಹತ್ರ ಇರೋ ಕಾಡಲ್ಲಿ ಬಿಟ್ಬಿಡೋದು. ಹೌದು. ಆ ಥರದ್ದು ಆಗ್ಬಿಡುತ್ತೆ. ಈಗ ಫ್ಲಾರಿಡಾ ಆಗಲಿ ಬೇರೆ ದೇಶಗಳಲ್ಲಿ ಇನ್ವೆಸಿವ್ ಸ್ಪೀಸೀಸ್ ಅಂತ ಇದೆ. ಇವಾಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರೆಡ್ ಇಯರ್ ಸ್ಲೈಡರ್ಗಳು ಅಂತ ಒಂದು ಆಮೆ ಇದೆ. ಅದು ನಮ್ಮ ಅಕ್ವೇರಿಯಂ ಅಂಗಡಿಗಳಲ್ಲಿ ಸಿಗುತ್ತೆ. ಅದು ಸಣ್ಣದೊಂದು 10 ರೂಪೀಸ್ ಕಾಯಿನ್ ಅಷ್ಟಿರುತ್ತೆ ತೊಗೊಂಡಾಗ. ದೇ ಗ್ರೋ ವೆರಿ ಬಿಗ್.
ದೊಡ್ಡದಾದ್ಮೇಲೆ ಅದನ್ನ ಸಾಕಾಗಲ್ಲ. ಇವ್ರು ತೊಗೊಂಡೋಗಿ ಹತ್ರ ಇರೋ ಕೆರೆಗಳಲ್ಲಿ ಬಿಟ್ಬಿಡ್ತಾರೆ, ಅಲ್ಲಿರೋ ಆಮೆಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಹೌದು. ಸೊ ಇನ್ವೆಸಿವ್ ಸ್ಪೀಸಸ್ ಅಂತ ನಾವೇನು ಹೇಳ್ತೀವಿ, ಅದೇ ಥರ ಆಲ್ ಆಫ್ ದೀಸ್ ಸಾಕಿ ಯಾರು ಇದಕ್ಕೆ ಏನು ಫೀಡ್ ಮಾಡ್ತೀರಾ? ವಾಟ್ ಕೈಂಡ್ ಆಫ್ ಫುಡ್ ಯು ಪ್ರೊವೈಡ್? ಸೊ ವಿ ಫೀಡ್ ದೆಮ್ ಮೈಸ್ಗಳು ಬರುತ್ತೆ, ಸೊ ಮೈಸ್ಗಳು ಫೀಡ್ ಮಾಡ್ತೀವಿ. ಓಕೆ. ಎಸ್. ಸೊ ನಮಗೆ ಆಮೆ ಅನ್ನೋದೊಂದು ಗೊತ್ತು ಅಷ್ಟೇ. ಓಕೆ. ಈ ಥರ ಇದ್ದು ಮನೇಲೂ ಸಾಕೊಂತಾರೆ ಆಮೆ, ಹೊರಗಡೆನೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಬಟ್ ಅಲ್ಲಿ ನೋಡಿ ಅದು ಬಾಯಿ ಬಿಟ್ಕೊಂಡು ಎಷ್ಟು ಟೆರರ್ ಆಗಿದೆ ಅದು. ಓಕೆ. ಸೊ ಇದು ತುಂಬ ಚೆನ್ನಾಗಿದೆ, ಬಟ್ ನಾನು ಅಲ್ಲಿ ಟಚ್ ಮಾಡೋಕೆ ಮುಟ್ಟೋದಕ್ಕೆ ಭಯ ಆಗುತ್ತೆ ಅಂತ ನೋಡಿ. ಹೌದು, ಇದನ್ನು ಆಲಿಗೇಟರ್ ಸ್ನ್ಯಾಪಿಂಗ್ ಟರ್ಟಲ್ ಅಂತ ಕರಿತೀವಿ. ಓಕೆ. ಸೊ ಸ್ನ್ಯಾಪರ್ಸ್, ಇದು ಕಾಮನ್ ಸ್ನ್ಯಾಪರ್ ಅಂತ ಕರಿತೀವಿ. ಓಕೆ. ಸ್ನ್ಯಾಪರ್ಸ್ ಅಂದರೆ ಗೊತ್ತು, ದೆ ಗುಡ್ ಅಟ್ ಸ್ನ್ಯಾಪಿಂಗ್. ಎಸ್. ಓಕೆ. ಸೊ ನಾವು ಅಕಸ್ಮಾತ್ ಬೆರಳಿಟ್ರೆ Okay. ಬೆರಳನ್ನ ಕಚ್ಚಿ ದೇ ಕ್ಯಾನ್ ಸ್ನ್ಯಾಪ್ ಯುವರ್ ಫಿಂಗರ್ಸ್. ಓ ಮೈ ಗಾಡ್. ಓಕೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದ ಬೈಟ್ ಫೋರ್ಸ್ ಆಫ್ 1000 FPS ಬೈಟ್ ಫೋರ್ಸ್ ಇದೆ. ಆ್ಯಂಡ್ ದೇರ್ ಆಲ್ಸೋ ಆಂಬುಷ್ ಪ್ರೆಡಿಟರ್ಸ್. ಇವೆಲ್ಲಾನು ಊಟಗಳನ್ನ ಹುಡ್ಕೊಂಡು ಹೋಗಲ್ಲ. ಓಕೆ. ಸೊ ನೀವು ಅದು ನಾಲ್ಗೆ ಒಳಗಡೆ ನೋಡ್ಬೋದು, ಸ್ಮಾಲ್ ಥಿಂಗ್. ಸೊ ಅಲ್ಲೊಂದು ಸಣ್ಣದು ಅಲ್ಲಾಡ್ತದೆ, ನೀವು ಅದು ನೀರಲ್ಲಿ ಬಿಟ್ಟಾಗ ಮೀನುಗಳು ಅಲ್ಲಿಗೆ ಬಂದಾಗ ಕಾಲ್ಡ್ ಆಂಬುಷ್ ಪ್ರೆಡಿಟರ್ಸ್ ಅಲ್ಲ. ಸೊ ಮೀನುಗಳು ಅಲ್ಲಿಗೆ ಬಂದಾಗ ಅದೇ ಹಾಗೆ ಹಿಡಿದು ಹಾಕೊಳ್ಳುತ್ತೆ. ಇಸ್ ದಿಸ್ ಅನ್ ಆಲಿಗೇಟರ್? ಇದು ಕುಂತ್ಕೊಂಡು ವೆಯ್ಟ್ ಮಾಡಿ ಹೊಡಿಯೋದು. ಎಸ್. ಅದು ನೋಡ್ರಿ ಕಲ್ಲಿದ್ದಂಗೆ ಇದೆ, ಗೊತ್ತಾಗಲ್ಲ. ಸೊ ಇದೆಲ್ಲ ಎಲ್ಲಿ ಸಿಗುತ್ತೆ ಬ್ರೋ? ಹೆಂಗೆ ತೊಗೊಂಬಂದ್ರೆ ಅಂದರೆ ಹೌ? ಒಂದಷ್ಟು ರೆಸ್ಕ್ಯೂಗಳಿದೆ, Okay. ಒಂದಷ್ಟು ಕೆಲವರು ಎಕ್ಸಾಟಿಕ್ ತೊಗೊಂಡಿರ್ತಾರೆ. ಅಂದರೆ ಇವಾಗ ಎಕ್ಸಾಟಿಕ್ಸ್ ಅಂದರೆ ಏನು ಅಂತಂದರೆ, ಇವಾಗ ನಾವು ಬೇರೆ ದೇಶಗಳಿಂದ ಬಂದಿರೋರ ನಾವು ಫಾರಿನರ್ಸ್ ಅಂತ ಹೆಂಗೆ ಕರಿತೀವಿ, ಹೌದು. ಆ ಥರ ಪ್ರಾಣಿಗಳನ್ನ ಎಕ್ಸಾಟಿಕ್ಸ್ ಅಂತ, ಎಕ್ಸಾಟಿಕ್ ಆನಿಮಲ್ಸ್. Okay. ಸೊ ಎಷ್ಟೊಂದು ಜನ ಎಕ್ಸಾಟಿಕ್ ಆನಿಮಲ್ಸ್ನ ತಂದಿರ್ತಾರೆ, ಸಾಕೊಳ್ಳೋಕ್ಕಾಗಿರಲ್ಲ, ಅದನ್ನು ಡೊನೇಟ್ ಮಾಡಿರ್ತಾರೆ. ಒಂದಷ್ಟು ಇದೇ ಥರನೇ ಬಂದಿರೋದು. ಗ್ರೇಟ್. ಬಟ್ ಅವೇರ್ನೆಸ್ ಇಸ್ ವೆರಿ ಎಸ್, ವೆರಿ ಇಂಪಾರ್ಟೆಂಟ್. ಗ್ರೇಟ್ ಬ್ರೋ, ಥ್ಯಾಂಕ್ We ಯು. have all of these for the educational purpose as well. We have ಒಂದಷ್ಟು ಸ್ಕೂಲ್ ವಿಸಿಟ್ಸ್ ಇದೆ. ಸೊ ಸ್ಕೂಲ್ ವಿಸಿಟ್ಸ್ ಮಾಡಿದಾಗ ಮಕ್ಕಳುಗಳಿಗೆ ವಿ ಮೇಕ್ ಶೋರ್ ದಟ್ ಏನೇನು ಮಾಡುತ್ತೆ, ಏನು ಹೆಂಗೆ ವರ್ಕ್ ಆಗುತ್ತೆ, ಡಿಫ್ರೆನ್ಸ್ ಬಿಟ್ವೀನ್ ಅ ನಾರ್ಮಲ್ ಸ್ನ್ಯಾಪರ್ ಲೈವ್ ಆಗಿ ಹೇಳೋದ್ರಿಂದ ತುಂಬ ಅರ್ಥ ಆಗುತ್ತೆ. ಎಸ್. ಸೊ ನೈಸ್. ಇದು ಸ್ನೇಕ್ ನೆಕ್ ಬ್ರೋ? ಸ್ನೇಕ್ ನೆಕ್ ಟರ್ಟಲ್ಸ್ ಅಂತ ಕರಿತೀವಿ. Okay. ಯು ಸಿ ದಮ್, ಯು ಕ್ಯಾನ್ ಸಿ ಅಲ್ಲ, ಅದ್ರದ್ದು ನೆಕ್ಗಳು ತುಂಬ ಮೂಮೆಂಟ್ಸ್ ಇದೆ ಅದ್ರ. ಯು ಸಿ ದಟ್. ಯಾ. ಸೊ ಅದ್ರದ್ದು ಹಾವು ಥರ ಇದೆ. ದೇ ಹ್ಯಾವ್ ಲಾಂಗರ್ ನೆಕ್ಸ್ ವಿಚ್ ಲುಕ್ಸ್ ಲೈಕ್ ಸ್ನೇಕ್ಸ್. ಲೆಟ್ಸ್ ಇಮ್ಯಾಜಿನ್ ಇದನ್ನು ಇಷ್ಟು ಮಾತ್ರ ನಾವು ಇದಿಲ್ಲದೆ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಸ್ನೇಕ್. ಸ್ನೇಕ್ ಓನ್ಲಿ. ಎಸ್. ಯಾ. ದೇ ಡು ನಾಟ್ ಬಿಲಾಂಗ್ ಟು ದ ರೆಪ್ಟೈಲ್ ಫ್ಯಾಮಿಲಿ ಆಗಿರೋದ್ರಿಂದ ಸ್ನೇಕ್ ಟೆಕ್ ಟರ್ಟಲ್ಸ್ ಅಂತ. ಇದು ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಎಸ್. ಸೊ ಇದು ವೆರಿ ರೇರ್ ಅಲ್ಲ ಬ್ರೋ? ಎಸ್, ದೇ ಕ್ಯಾನ್ ಗ್ರೋ ಬಿಗ್ ಆಸ್ ವೆಲ್. ಯಾ, ಥ್ಯಾಂಕ್ ಯು. ಆಮೆ ಮತ್ತು ಹಾವುಗಳ ಬಗ್ಗೆ ತುಂಬಾ ಚೆನ್ನಾಗಿ ಅಗತ್ಯ ಅವರು ಇನ್ಫಾರ್ಮೇಷನ್ ಕೊಟ್ಟರು. ಇವಾಗ ಇಗ್ವಾನಾಸ್ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟು ವೆರೈಟಿ ಇಗ್ವಾನಾಸ್ ಇದೆ, ಯಾವ ಥರ ಇದೆ, ಲೈಫ್ ಸ್ಟೈಲ್ ಯಾವ ಥರ ಅದ್ರದ್ದು ಎಲ್ಲ ಇನ್ಫಾರ್ಮೇಷನ್ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಎಸ್, ಇದು ಕೂಡ ದೇ ಬಿಲಾಂಗ್ ಟು ದ ಲಿಸರ್ಡ್ಸ್ ಫ್ಯಾಮಿಲಿ. ಇದನ್ನ ಇಗ್ವಾನಾಸ್ ಅಂತ ಕರಿತೀವಿ. ಓಕೆ. ನೀವು ಕಾರ್ಟೂನ್ ಕ್ಯಾರೆಕ್ಟರ್ ಅಥವಾ ನಿಮ್ಮ ಬೇರೆ ಕ್ಯಾರೆಕ್ಟರ್ಗಳು ಗಾಡ್ಜಿಲ್ಲಾ ಕೇಳಿದಿರಲ್ಲ, ಗಾಡ್ಜಿಲ್ಲಾ ಫಿಲ್ಮ್ಗಳು ನೋಡಿರ್ತೀರ. ಸೊ ಗಾಡ್ಜಿಲ್ಲಾ ಕ್ಯಾರೆಕ್ಟರ್ನ ಒಂದು ಮರೀನ್ ಇಗ್ವಾನಾ ಅಂತ, ಇಗ್ವಾನಾದಲ್ಲೇ ಒಂದು ಸ್ಪೀಸಸ್ ಬರುತ್ತೆ ಮರೀನ್ ಇಗ್ವಾನಾ ಅಂತ. ಸೊ ದೇ ಕಮ್ ಫ್ರಮ್ ದ ಮರೀನ್ ಇಗ್ವಾನಾ. ಇದರಿಂದ ಇದು ಮಾಡಿರೋದು ಗಾಡ್ಜಿಲ್ಲಾ ಕ್ಯಾರೆಕ್ಟರ್ ಡೆವಲಪ್ ಮಾಡೋದು ಇನ್ಸ್ಪಿರೇಷನ್ ಆಗಿ. ದೇ ಕಮ್ ಫ್ರಮ್ ಅಮೆರಿಕಾ, ಸದರ್ನ್ ಅಮೆರಿಕಾ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್. ಇದು ನಮ್ಮ ಇಂಡಿಯಾನಲ್ಲಿ ಸಿಗೋದಿಲ್ಲ. ಓಕೆ. ಇದನ್ನು ನೋಡಿದಾಗ ಇಲ್ಲಿ ಎಷ್ಟೊಂದು ಜನ ಬಂದಾಗ ಇದು ತುಂಬ ಕೆಮಿಲಿಯನ್ಸ್ ಅನ್ಕೊಳ್ತಾರೆ, ಉಸಿರುವಳ್ಳಿ, ಆಮೇಲೆ ಅಥವಾ ಮಾನಿಟರ್ ಲಿಸರ್ಡ್ಸ್, ಓತಿಕೆತ್ತ ಅಂತೆಲ್ಲ ಹೇಳ್ತಾರೆ. ಬಟ್ ಇದನ್ನ ಇಗ್ವಾನಾಸ್ ಅಂತ ಕರೀತಾರೆ. ಇಗ್ವಾನಾಗಳಲ್ಲಿ ತುಂಬ ಥರ ಫ್ರೆಂಡ್ಲಿ, ರೈಟ್ ಬ್ರೋ? ಎಸ್. ಒನ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ದೆಮ್ ಇಸ್ ದೇ ಆರ್ 100% ವೆಜಿಟೇರಿಯನ್ ಲಿಸರ್ಡ್ಸ್. ಓ ಮೈ ಗಾಡ್. ಓಕೆ. ಸೊ ಏನು ತುಂಬ ಖುಷಿ ಆಗೋದು ಅಂದರೆ ದೇ ಈಟ್ ಫ್ರೂಟ್ಸ್, ವೆಜಿಟೇಬಲ್ಸ್. ಇದ್ರದ್ದು ಫೇವ್ರೆಟ್ ಫುಡ್ ಏನಪ್ಪ ಅಂತ ಅಂದರೆ ಹೈಬಿಸ್ಕಸ್ ಫ್ಲವರ್ಸ್ ಮತ್ತು ಮಲ್ಬೆರಿ ಲೀವ್ಸ್. ದಿಸ್ ಇಸ್ ಬೆಟರ್ ದೆನ್ ಲಿಸರ್ಡ್. ಅಂದರೆ ಒಂಥರ ಮನೆಗಿರೋದನ್ನ ಇದು ತಿನ್ನುತ್ತೆ, ಹುಳಗಳನ್ನೆಲ್ಲ ತಿನ್ನುತ್ತೆ. ಹೌದು. ಇದು ಪ್ಯೂರ್ ವೆಜಿಟೇರಿಯನ್. ನನ್ನ ಮನೇಲಿ ಕೂಡ ನಾನು ಸಾಕೊಂಡಿದ್ದೀನಿ. ಸೊ ದೇ ಆರ್ ದಟ್ ಗುಡ್. ಲೈಕ್ ಐ ಟೋಲ್ಡ್ ಯು, ದೇರ್ ಹೈಬಿಸ್ಕಸ್ ಫ್ಲವರ್ಸ್ ತಿನ್ನುತ್ತೆ, ಮಲ್ಬೆರಿ ಲೀವ್ಸ್ ತಿನ್ನುತ್ತೆ. ಸೊ ದೇ ಆರ್ ವೆರಿ ಗುಡ್ ಲಿಸರ್ಡ್ಸ್. ಮನೇಲಿ ಸಾಕೊಳ್ಳೋದಕ್ಕೆ ಇವಾಗ ತುಂಬ ಪಾಪ್ಯುಲರ್ ಪೆಟ್ ಆಗೋಗ್ಬಿಟ್ಟಿದೆ ಇದು. ಯಾ. ಸೊ ನೆಕ್ಸ್ಟ್ ಬ್ರೋ, ಇದು ಎಷ್ಟು ವರ್ಷ ಬದುಕುತ್ತೆ ಬ್ರೋ? ಸೊ ಇವಾಗ ಅದರದ್ದು ಯೂಶಲ್ ಲೈಫ್ ಸ್ಪ್ಯಾನ್ 15 to 20 ಅಂತ ಅಂತಾರೆ. ಬಟ್ ಇನ್ ಕ್ಯಾಪ್ಟಿವಿಟಿ ಇವೆಲ್ಲ ಜಾಸ್ತಿ ಬದುಕತ್ತೆ. ಆ್ಯಂಡ್ ಯೂಶಲಿ ಇಗ್ವಾನಾಗಳು ಜಾಸ್ತಿ ಬದುಕತ್ತೆ ಅಂತ ಅಂದರೆ ನೀವು ಹೇಳ್ದಂಗೆ ಕಾಡಲ್ಲಿ ಇದು ಹರ್ಬಿವರಸ್ ಲಿಸರ್ಡು. ಸೊ ಇದು ಬರೀ ಎಲೆಗಳು ತಿನ್ಕೊಂಡು ಬದುಕತ್ತೆ. ಅದಕ್ಕೇನು ಸಿಕ್ಕಿಲ್ಲ ಅಂದರೂ ಎಲೆಗಳು ಸಿಕ್ಬಿಡತ್ತೆ. ಆಮೇಲೆ ಇದನ್ನು ಸೆಮಿ ಆರ್ಬೋರಿಯಲ್ ಅಂತ ಅಂತಾರೆ ನೇಚರಲ್ಲಿ, ಬಿಕಾಸ್ ಇದು ಮರದ ಮೇಲೆ ಇರುತ್ತೆ, ನೆಲದ ಮೇಲೆ ಇರುತ್ತೆ, ಆ್ಯಂಡ್ ಈಸಿಯಾಗಿ ಸ್ವಿಮ್ ಕೂಡ ಮಾಡುತ್ತೆ. ಈ ಎರಡಕ್ಕೂ ಕಂಪೇರ್ ಮಾಡಿದ್ದು ಇದಕ್ಕೆ ಎಷ್ಟು ವರ್ಷ, ಇದಕ್ಕೆ ಎಷ್ಟು ವರ್ಷ ಬ್ರೋ? ಸೊ ದಿಸ್ ಇಸ್ ಅರೌಂಡ್ ಒಂದು ವರ್ಷ 2 ತಿಂಗಳೇನೋ ಆಗಿರ್ಬೋದು. ಸೊ ನೀವು ಇಲ್ಲೇ ನೋಡ್ತಾ ಇದ್ದೀರಾ, ದಿಸ್ ಇಸ್ ಅರೌಂಡ್ 9-10 months. ಓಕೆ. ಸೊ ನನ್ನ ಕೈ ಮೇಲೆ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಅರೌಂಡ್ 2.5-3 months ಓಲ್ಡ್. ಓಕೆ. ಯಾ. ಅದೇನು ಗ್ರೀನ್ ಕಲರ್ ಇದೆಯಲ್ಲ ಸೇಮ್ ಅಂದರೆ ಇವಾಗ ಇಗ್ವಾನಾಗಳಲ್ಲಿ ಕಲರ್ ಚೇಂಜ್ ಮಾಡಲ್ಲ, ಕೆಮಿಲಿಯನ್ಸ್ ಮಾತ್ರ ಕಲರ್ ಚೇಂಜ್ ಮಾಡೋದು. ಇದರಲ್ಲಿ ನಮಗೆ ಬೇರೆ ಬೇರೆ ಥರನೇ ಬರುತ್ತೆ. ಸೊ ನಮಗೆ ಬ್ಲೂ ಇಗ್ವಾನಾಸ್ ಬರುತ್ತೆ, ಅದು ಬ್ಲೂನಲ್ಲೇ ಇರುತ್ತೆ. ರೆಡ್ ಇಗ್ವಾನಾಸ್ ಬರುತ್ತೆ ಮತ್ತು ಗ್ರೀನ್ ಇಗ್ವಾನಾಸ್. ಆಮೇಲೆ ನೀವು ಐ ಥಿಂಕ್ ನೀವು ಆಚೆ ನೋಡಿದ್ರಿ ಅಂತ ಅನ್ಸುತ್ತೆ, ಲೆಸರ್ ಆಂಟಿನಿಯಲ್ ಇಗ್ವಾನಾ ಮತ್ತು ಆಲ್ಬಿನೋ ಇಗ್ವಾನಾಸ್, ಲುಟಿನೋಸ್ ಬರುತ್ತೆ. ಅಂದರೆ ಅದರಲ್ಲೇ ಬೇರೆ ಬೇರೆ ಬರುತ್ತೆ. ಸೊ ಆಲ್ ಆಫ್ ದೀಸ್ ಆರ್ ವೆರಿ ಫ್ರೆಂಡ್ಲಿ. ಆರಾಮಾಗಿ ಯು ಕ್ಯಾನ್ ಹ್ಯಾವ್ ದಮ್ ಇನ್ ಯೋರ್ ಹೌಸಸ್ ಆಸ್ ಪೆಟ್ಸ್. ಇಟ್ಸ್ ಕಾಲ್ಡ್ ಇಗ್ವಾನಾ. ಬಟ್ ಇಟ್ ವಿಲ್ ರೆಕಗ್ನೈಸ್ ಯು, ರೈಟ್? ಯಾ, ಇಟ್ ವಿಲ್. ದೇ ಆರ್ ಸ್ಮಾರ್ಟ್. ದೇ ಕ್ಯಾನ್ ಟೇಕ್ ಅಪ್ ಟು 20 ಕಮಾಂಡ್ಸ್. ಗೊತ್ತಾಗುತ್ತೆ ಅದಕ್ಕೆ.
ಅಗತ್ಯ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರು ನಮಗೆ. ಈಗ ನಾವು ಮುಂದಿನ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ, ಈಮೂಸ್ ಮತ್ತು ಆಸ್ಟ್ರಿಚ್ ಬಗ್ಗೆ. ಬನ್ನಿ ಇದ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಏನು ಇದ್ರನ್ನೆಲ್ಲ ತಿಳ್ಕೊಳ್ಳೋಣ ನಾವು. ಹೌದು. ಕಮಾನ್ ಬಾಯ್, ನಾನೇ ಪಕ್ಕದಲ್ಲಿ ಹೋಗ್ತೀನಿ. ಹಾಯ್. ಫೆದರ್ಸ್ ಫೀಲ್ ಆಗುತ್ತೆ ನಿಮ್ಗೆ. ಹೌದು, ಇವನೊಬ್ಬ ಕಿಲ್ ಸಪ್ರೇಟ್ ಆಗಿದ್ದಾನೆ. ನೀವು ಕಣ್ಣು ನೋಡಿದ್ರೆ ನಿಮಗೆ ಕ್ಯಾಟ್ರಾಕ್ಟ್ ಬಂದ್ಬಿಟ್ಟಿರುತ್ತೆ. ಒಂದು ಕಣ್ಣು ಮತ್ತೆ ಗ್ರೇ ಇನ್ ಶೇಪಲ್ಲಿ ಇರುತ್ತೆ, ಕಲರಲ್ಲಿ ಇರುತ್ತೆ. ಓಕೆ. ಸೊ ಈ ಫೀಮೇಲ್ ಬಂದ್ಬಿಟ್ಟು ಒನ್ ಆಫ್ ದಿ ಸ್ಮಾಲೆಸ್ಟ್ ಫೀಮೇಲ್ ಇನ್ ಓಲ್ ಎನ್ಕ್ಲೋಜರ್. ಓಕೆ. ಸೊ ಕಣ್ಣು ಇನ್ಫೆಕ್ಷನ್ ಆಗಿದೆ, ಕಾಣಿಸ್ತಿದೆ ರೈಟ್ ಸೈಡ್. ಹೌದು. ಸೊ ಬಿಟ್ಟರೆ ಅಲ್ಲಿರೋರು ಇನ್ನೂ ಡಾಮಿನೇಟ್ ಮಾಡಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ವಿ ಆರ್ ಸಪ್ರೇಟ್ ಅದ. ಈ ಮೂವ್ಸ್ ಎಲ್ಲ ಸ್ವಲ್ಪ ಕಾಮ್ ಹೌದು ಫ್ರೆಂಡ್ಲಿ, ಏನು ಮಾಡಲ್ಲ. ಸೊ ಅಷ್ಟೊಂದು ಏನು ಮಾಡಲ್ಲ. ಹಿಂಗೆ ತಿಂತಾ ಇದೆ. ಇದು ಆಸ್ಟ್ರಿಚ್ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಕ್ಲೋಸಪ್ಪಲ್ಲಿ ನೋಡ್ತಾ ಇರೋದು. ಯಾಕಂದರೆ ಯೂಶ್ವಲಿ ಇದು ಹಾರ್ಮ್ಫುಲ್ ಆಗಿರುತ್ತೆ ತುಂಬ. ಸೊ ಇಲ್ಲಿ ಮಾತ್ರ ಚಾನ್ಸಸ್ ಇದೆ. ನೋಡಿ ಏನು ಹೈಟ್ ಇದೆ ಇದು. ಎಷ್ಟು ಈಮೂ ಇದೆ ಬ್ರದರ್ ಇಲ್ಲಿ? 17 ಈಮೂಸ್ ಇದೆ ಇಲ್ಲಿ. 17 ಈಮೂಸ್. ಸೊ ಫ್ರೆಂಡ್ಲಿ, ಮಕ್ಕಳಿಗೆಲ್ಲ ಕರ್ಕೊಂಬಂದು ಈ ಥರ ತೋರಿಸ್ಬೋದು, ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಇಷ್ಟು ಕ್ಲೋಸಪ್ಪಲ್ಲೆಲ್ಲ ನೋಡ್ತಾ ಇರೋದು. ಇನ್ಸೈಡ್ ಅಂದರೆ ಈ ಥರ ಒಳಗಡೆ ಎಲ್ಲೂ ಬಿಡಲ್ಲ, ರೇರ್, ತುಂಬ ರೇರು. ಸೊ ಬರ್ಡ್ ಆಫ್ ಪ್ಯಾರಡೈಸಲ್ಲಿ ಇದೊಂದು ಅವಕಾಶ ಸಿಗುತ್ತೆ ನಮಗೆ. ಮಕ್ಕಳೆಲ್ಲ ನೋಡ್ಕೊಬೋದು, ಅದ್ರ ಬಗ್ಗೆ ಒಂದು ಎಜುಕೇಷನ್ ಸಿಗುತ್ತೆ ನಮಗೆ, ಯಾವ ಥರ ನೋಡ್ಕೊಬೇಕು, ಯಾವ ಥರ ಇರುತ್ತೆ, ಎಲ್ಲ ಹಾರ್ಮ್ಫುಲ್ ಅಲ್ಲ. ನಾವು ಏನು ಮಾಡಿಲ್ಲ ನೋಡಿ, ಸುಮ್ಮನೆ ಆರಾಮಾಗಿದೆ, ಕೂಲಾಗಿದೆ. ಇಟ್ ಈಸ್ ವೆರಿ ಫ್ರೆಂಡ್ಲಿ. ವಿ ಶುಡ್ ನಾಟ್ ಟಚ್ ಅಷ್ಟೇ, ಅದನ್ನು ಟಚ್ ಮಾಡಬಾರ್ದು. ಏನು ಫೀಡ್ ಮಾಡ್ಬೇಕಾದ್ರೆ ಅದಕ್ಕೆ ತೊಂದರೆ ಕೊಡಬಾರ್ದು. ನೋಡಿ ಬಂದು ತಿಂತಾ ಇರ್ತದೇನೆ. ಎಸ್, ಮನ್ವಿತ್ ಕೂಲ್ ಬೇಬಿ. ನೀನು ಮೇಯ್ತಾ ಇದೆಯಾ ಅದ್ರ ಜೊತೆ? ನೀನು ಮೇಯ್ತೀಯ ಮನೆ? ಮನ್ವಿತ್ ಅಲ್ಲೋಡು ಮನ್ವಿತ್, ಇರು. ನೋಡಿ ಮಕ್ಕಳಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ಅದು ಮುಟ್ಬೇಡ ಕಣೋ, ತಿನ್ನಲ್ಲ ಕಣೋ. ನೀನು ತಿನ್ಸಿದ್ರೆ ಕಂದ ನೀನು ಚೇಷ್ಟೆ ಕಂದ ಮಾಡಬೇಡ ಕಂದ. ಕುತ್ಕೆ ನೋಡು ಹೆಂಗಿದೆ, ಸ್ನೇಕ್ ಇದ್ದಂಗೆ ಇದೆಯಲ್ಲೋ, ಮೇಯ್ತಾ ಇದ್ದಾನೆ. ಬರ್ಡ್ ಆಫ್ ಪ್ಯಾರಡೈಸಲ್ಲಿ ಇದೆ ಇರೋದು ಕಿಕ್ಕು. ಇಲ್ಲಿ ಒಳಗಡೆ ಬಂದರೆ 200 ರೂಪೀಸ್ ಮ್ಯಾಟ್ರೆ ಅಲ್ಲ, ಆರಾಮಾಗಿ ಬರ್ಬೋದು, ಬಿಂದಾಸಾಗಿ ವರ್ತು. ಜಸ್ಟ್ ಎಂಟ್ರಲ್ಲಿ ಅವ್ರು ಕೊಡೋ ಇನ್ಫಾರ್ಮೇಷನ್ಗೆ ಅದು ಅಮೌಂಟ್ ಸರಿ ಹೋಗ್ಬಿಡುತ್ತೆ. ಅದು ವಿಂಗ್ಸ್ ಫುಲ್ ಫೆದರ್ ಎಲ್ಲ ಕಾಣಿಸ್ತಾ ಇದೆ. ಲಾರ್ಜೆಸ್ಟ್ ಬರ್ಡ್ ಹೌದು. ಫ್ಲೈ. ವಿಚ್ ಒನ್? ದಿಸ್ ಒನ್? ಯಾ, ಇಟ್ ವಿಲ್ ರನ್. ಬಟ್ ಇಟ್ ವಿಲ್ ನೆವರ್. ಮೌಲಿ ಅವ್ರ ಜೊತೆ ನಾವು ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡಿಕೊಂಡು ಇವಾಗ ನಾವಿರೋ ಲೊಕೇಶನ್ ಬಂದ್ಬಿಟ್ಟು ಬರ್ಡ್ ಆಫ್ ಪ್ಯಾರಡೈಸ್ನ ಕ್ರೌನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೇ ಆ ಬರ್ಡ್ ಸೆಕ್ಷನ್. ತುಂಬಾ ಅಟ್ರಾಕ್ಟಿವ್ ಇಲ್ಲಿ, ತುಂಬಾ ಖುಷಿ ಅನಿಸುತ್ತೆ ನನಗೆ ಮಾತ್ರ. ನೀವು ಅದನ್ನ ನೋಡಿ ಯಾವ ಥರ ಹೇಗಿರುತ್ತೆ ಅಂತ. ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಶೋಲ್ಡರ್ ಇರೋದು ಗ್ರೇ ಪ್ಯಾರೆಟ್, ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂತ. ದೇ ಆರ್ ಫ್ರಮ್ ಆಫ್ರಿಕಾ. ಸೊ ನಿಮ್ಮ ಕೈಯಲ್ಲಿ ನೋಡ್ಬೋದು, ದೇ ಆರ್ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಯೂಸ್. ಸ್ವಲ್ಪ ಸಿನಮನ್ ಇದೆ, ಕಸ್ಟರ್ಡ್ ಇದೆ, ಇಲ್ಲೊಂದು ಕಾಕ್ಟೈಲ್ ಇದೆ. ಸೊ ನೀವು ಹ್ಯಾಟ್ ತಲೆ ಮೇಲೆ ನೋಡಿದ್ರೆ ನೀವು ಒಂದು ಗೋಲ್ಡನ್ ಯೆಲ್ಲೋ ಕಲರ್ ಇದಿದೆ. ಸೊ ದೋಸ್ ಆರ್ ರೆಡ್ ಫ್ಯಾಕ್ಟರ್ ಕನ್ಯೂಸ್. ಸನ್ ಕನ್ಯೂಸ್ ಹೇಳ್ಬೋದು, ರೆಡ್ ಫ್ಯಾಕ್ಟರ್ ಕನ್ಯೂಸ್ ಹೇಳ್ಬೋದು. ಸೊ ಆಸ್ ಐ ಸೆಡ್, ಇದು ಒಂದು ಆಫ್ರಿಕನ್ ಗ್ರೇ ಪ್ಯಾರೆಟ್. 60 ಮಾತು ತನಕ ಮಾತಾಡುತ್ತೆ, ವರ್ಡ್ಸ್ 60 ವರ್ಡ್ ಮಾತಾಡುತ್ತೆ. ಸೊ ಇಲ್ಲೊಂದು ನೋಡ್ಬೋದು ನಿಮಗೆ. ಸೊ ಮೆಕಾವ್ ಇದೆ, ಸೊ ನಿಮ್ಗೆ ನೋಡ್ಬೋದು ದ ಬರ್ಡು ಸ್ವಲ್ಪ ಚಿಕ್ಕದೇ ನೋಡಕ್ಕೆ, ಯಾಕಂದ್ರೆ ಅಲ್ಲಿ ನಿಮ್ ಫೆದರ್ಸ್ ಎಲ್ಲ ಕಟ್ ಆಗಿದೆ. ಬಟ್ ಫೆದರ್ಸ್ ನಿಮ್ಗೆ ಇಷ್ಟು ದೂರ ಬರುತ್ತೆ, ತುಂಬಾ ಲೆಂತ್ ಬರುತ್ತೆ. ಸೊ ಸ್ವಲ್ಪ ಇನ್ಫೆಕ್ಷನ್ ಆಗಿರೋದಕ್ಕೆ ಸೊ ಸ್ವಲ್ಪ ಫೆದರ್ಸ್ ಎಲ್ಲ ಬಿದ್ದು ಶಿ ಇಸ್ ರಿಕವರಿಂಗ್ ಫ್ರಮ್. ಅದೇ ಅನ್ನಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿತಾರನೆ ಇಲ್ಲಿಂದ ಆಲ್ಮೋಸ್ಟ್ ಸ್ವಲ್ಪ ಬರ್ಡ್ಸ್ ಎಲ್ಲಾನು ನಿಮ್ಗೆ ಎಲ್ಲ ಅಡಾಪ್ಷನ್ ಬಂದಿರೋದು, ಇಲ್ಲ ಸ್ವಲ್ಪ ಕೇರ್ಗೆ ಬಂದಿರೋದು. ಸೊ ಆ ತರ ಬಂದಿರೋದು. ಸೊ ಮೋಸ್ಟ್ ಆಫ್ ದಿ ಬರ್ಡ್ಸ್ ಇಲ್ಲಿ ಯಾವ್ದು ಕಚ್ಚಲ್ಲ, ತಿಂತಾ ಇದಾವೆ. ಓಕೆ, ಇಲ್ಲಿ ನೋಡಿದ್ರೆ ನಿಮ್ಗೆ ಏನು ಜಗಳ ಆಡ್ತಲ್ಲ, ಏನು ಮಾಡ್ತಾ ಹೌದು. ಸೊ ಇಲ್ಲಿ ಬಂದು ನಾವು ಗೂಡಲ್ಲಿ ಹಾಕಿ ಏನೋ ಅದಕ್ಕೇನು ಮಾಡ್ತಲ್ಲ. ಸೊ ಎವ್ರಿಥಿಂಗ್ ಇಸ್ ವೆರಿ ಫ್ರೀ. ಸೊ ಫ್ರೀ ಆಗಿದೆ. ಸೊ ಯಾರು ಏನು ಮಾಡಲ್ಲ. ಸೊ ಕಸ್ಟಮರ್ಸ್ ಗೆಸ್ಟ್ ಯಾರು ಒಳಗೆ ಬಂದ್ರು ಇದ್ರೆ ನಿಮ್ಮ ಕೈಯಲ್ಲಿ ಕೊಟ್ಟಿರೋ ಸೀಟ್ಸ್ ತರ ಕೊಟ್ಬಿಡ್ತೀವಿ. ಸೊ ಅವ್ರು ಒಳಗೆ ಬಂದ್ಬಿಟ್ಟು ದೇ ಕ್ಯಾನ್ ಹಿಂಗ್ ನೀವು ಸೀಟ್ಸ್ ಕೈಯಲ್ಲಿ ಹಿಂಗೆ ಇಕ್ಕಿದ್ರೆ ಸಾಕು, ಎಲ್ಲ ಬಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಅದಕ್ಕಂತ ಹೇಳ್ಬಿಟ್ಟು ಅವ್ರಿಗೆ ಹೊಟ್ಟೆ ಹಸಿಯಲ್ಲಿ ಕೂರ್ಸಿರಲ್ಲ. ಸೊ ಮಾರ್ನಿಂಗ್ ನೈಟ್ ನಮ್ಗೆ ರೆಗ್ಯುಲರ್ ಆಗಿ ಫೀಡ್ ಮಾಡ್ಬಿಡ್ತೀವಿ. ಗೆಸ್ಟ್ ಬರೋಕ್ಕೆ ಮುಂಚೆ 1 or 2 ಸ್ನಾಕ್ಸ್ ತರ ಇದೆ ಆಕ್ಚುಲಿ. ಅವ್ರಿಗೆ ಸ್ನಾಕ್ಸ್ ತರ ಕೊಡ್ತೀವಿ ಅವ್ರಿಗೆ. ಸೊ ಯಾವುದು ಕೇಸ್ ಏನೂ ಇಲ್ಲ. ಸೊ ಅಲ್ಲೂ ನೋಡ್ಬೋದು ದೊಡ್ಡ ಬರ್ಡ್ಸ್ ಇದೆ, ಪಿಂಕ್ ಕಸ್ಟರ್ ಕಾಕಟು ಇದೆ. ಸೊ ಲಾರ್ಜ್ ಬರ್ಡ್ಸ್ ಇಲ್ಲಿ ಇರೋದು ಬಂದ್ಬಿಟ್ಟು ಒಂದು ಆಫ್ರಿಕನ್ ಗ್ರೇ ಪ್ಯಾರೆಟ್, ಒಂದು ಮೆಕ ಆ್ಯಂಡ್ ಕಾಕಟೂಸ್ ಇದೆ, ದೊಡ್ಡ ಕಾಕಟೂಸ್ ಇದೆ, ಅಡಲ್ಟ್ಸ್ ಇದೆ. ಸೊ ಅಲ್ಲಿ ಹೋಗ್ಬೋದು, ಅಲ್ಲೂ ತೋರಿಸ್ತೀನಿ ನಿಮಗೆ. ಸೊ ಸ್ವಲ್ಪ ಕೆಳಗೆ ನೋಡ್ಕೊಂಡು ನಡೀರಿ, ಯಾಕಂದ್ರೆ ಸ್ವಲ್ಪ ಗ್ರೌಂಡ್ ಬರ್ಡ್ಸ್ ಡಕ್ ಇದೆ, ಪಿಜನ್ಸ್ ಇದೆ. ಸೊ ಕ್ಯಾಮ್ರಾಮನ್ ಹೇಳಿದ ತರಾನೇ ಇಲ್ಲೊಂದು 3 ಬಿಗ್ ಬರ್ಡ್ಸ್ ಇದೆ, ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂಡ್ ಕಾಕಟ್. ಸೊ ಇಲ್ಲಿದೆ, ನೀವು ವೈಟ್ ಕಲರ್ ನೋಡ್ಬೋದು. ಅದು ಹಿಡ್ಕೊಳಂಗಿಲ್ಲ ಅಲ್ಲ? ಕಚ್ಚುತ್ತೆ ಬ್ರೋ, ಇನ್ನ ಟೇಮ್ ಮಾಡಿಲ್ಲ. ಓಕೆ. ಅದು ಬಿಗ್ಗೆಸ್ಟ್ ಒನ್. 3 ಬಿಗ್ ಬರ್ಡ್ಸ್. ಹೌದು. ಸೊ ಬಿಗ್ ಬರ್ಡ್ಸ್ ಫ್ಯಾಮಿಲಿಯಲ್ಲಿ ಇರೋದಿಲ್ಲಲ್ಲ.
ಸೊ ಎಷ್ಟು ಬರ್ಡ್ ಇದೆ ಬ್ರೋ ಎಲ್ಲ ಓವರಾಲ್ ಇಲ್ಲಿ? ಬ್ರೋ ಓವರ್ ಆಲ್ ಅಪ್ರಾಕ್ಸಿಮೇಟ್ ಒಂದು 500 to 600 ಬರ್ಡ್ಸ್ 500 to 600. ಓಕೆ ಇವನ್ನೆಲ್ಲ ಕದೀತಾ ಇದ್ದಾನೆ ಇದೆ. ಬಟ್ ಮೆಜಾರಿಟಿ ನೋಡಿದ್ರೆ ನಿಮಗೆ ಕಾಕ್ಟೇಲ್ಸು ಮತ್ತು ಸನ್ ಕನ್ಯೂಸೇ ಜಾಸ್ತಿ ಇರೋದು. ಓಕೆ. ಸೊ ನಿಮಗೆ ಪ್ರಾಪರಾಗಿ ಟ್ರೈನ್ ಮಾಡಿದ್ರೆ ನೀವು ಹೆಗಲ ಮೇಲೆ ಕೂಡಿಸ್ಕೊಂಡು ನೀವು ಈಚೆನೂ ಹೋಗ್ಬೋದು, ಹೋಗಲ್ಲ. ಬಟ್ ಬೇರೆ ಬಂದು ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಬಂದು ಅಟ್ಯಾಕ್ ಮಾಡಿ ಹಾರೋಗುತ್ತೆ. ಬಟ್ ಸ್ಟಿಲ್ ಹಾರೋದು ನಿಮ್ಮ ಕಡೆ ತಿರ್ಗಾ ಬರುತ್ತೆ. ಸೊ ಫ್ರೀ ಫ್ಲೈಟ್ ಟ್ರೈನಿಂಗ್ ಅಂತೀವಿ ಅದಕ್ಕೆ. ಸೊ ಇವಾಗಲೂ ಇವನ್ನ ಈಚೆ ತಗೊಂಡು ಹೋಗ್ಬಿಟ್ಟು ಟೋಟಲ್ ಕೂತ್ಕೋತಾನೆ. ಬಟ್ ಸ್ಟಿಲ್ ಇವಾಗ ಈಗಲ್ಸ್ ಎಲ್ಲ ಇದ್ರೆ ಬಂದು ಅಟ್ಯಾಕ್ ಮಾಡಿದ್ರೆ ಬದಲು ಹಾರೋಗ್ಬಿಡ್ತಾರೆ. ಸೊ ಸ್ವಲ್ಪ ಈ ಅಪಾರ್ಟ್ಮೆಂಟ್ಸ್ ಒಳಗೆ ಅಪಾರ್ಟ್ಮೆಂಟ್ಸ್ ಪಾರ್ಕಿಂಗ್ ಒಳಗಲ್ಲ ನೀವು ಇಟ್ಕೊಂಡು ಆರಾಮಾಗಿ ಇಟ್ಕೊಳ್ಬೋದು. ಒಳ್ಳೆ ಪೆಟ್ ಅಂತ. ಒಳ್ಳೆ ಪೆಟ್ಟು. ಸೊ ಸ್ವಲ್ಪ ಬಟ್ ಆಫೀಸ್ಗೆ ಹೋಗೋರು ರಾತ್ರಿ ಬಂದು ನಾನು ನೋಡ್ತೀನಿ ಆ ಥರ ಎಲ್ಲ ಯಾವ ಪೆಟ್ಟು ಸೆಟ್ ಆಗಲ್ಲ. ಅದೊಂದು ಕಮಿಟ್ಮೆಂಟ್ ಥರ, ಹೆಂಗೆ ಮಗುನೋ ಅದೇ ಥರ ಇವರು ಮಗು ಥರನೇ. ಸೊ ಕಮಿಟ್ಮೆಂಟ್ ಅಂತ ಬಂದ್ಬಿಡುತ್ತೆ. ಏನೇ ಒಂದು ಪ್ರಾಣಿ ತೊಗೊಂಡ್ರು ಒಂದು ಕಮಿಟ್ಮೆಂಟ್ ಅಂತ ಸಪ್ರೇಟಾಗಿ ಬಂದ್ಬಿಡುತ್ತೆ. ಸೊ ಅದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವು ಬರ್ಡ್ಸ್ ಆಫ್ ಪ್ಯಾರಡೈಸಿಗೆ ಬಂದರೆ ಇದೇ ನೋಡಿ. ಈ ಸುಖ ನೀವು ನೋಡೋಕ್ಕಾಗಲ್ಲ. 200 ರೂಪಾಯಿ 250 ರೂಪಾಯಿ ಮ್ಯಾಟ್ರಲ್ಲ. ನೀವು ಬನ್ನಿ, ತುಂಬ ಚೆನ್ನಾಗಿದೆ, ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೋಡಿ ಮಕ್ಕಳು ಎಲ್ಲರಿಗೂ ತುಂಬ ಚೆನ್ನಾಗಿ, ಸ್ಟಾಫ್ ಮಾತ್ರ ತುಂಬ ಚೆನ್ನಾಗಿ ಕೋಆಪ್ರೇಟಿವ್ ಆಗಿದ್ದಾರೆ. ಎಲ್ಲ ಥರ ಸಪೋರ್ಟ್ ಸಿಗುತ್ತೆ. ಬರಬೇಕು, ಬಂದು ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ. ಒಂದ್ಸಲಿ ಬಂದರೆ ಮತ್ತೆ ವಿಸಿಟ್ ಮಾಡ್ತಾರೆ. ಐ ಆಮ್ ಶೋರ್ ದಟ್ ಯು ಮಸ್ಟ್ ವಿಸಿಟ್ ಪ್ಲೇಸ್ ಇದು ತುಂಬ ಖುಷಿ ಆಗುತ್ತೆ ಒಳಗಡೆ ಬಂದರೆ, ಬರ್ಡ್ಸ್ಗಳದೆಲ್ಲ ಬಂದರೆ. ಸೊ ಇಲ್ಲಿ ನೋಡಿ ಬಂದ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಸ್ಟಾಫ್ ಇಟ್ಕೊಂಡಿರೋದು ತುಂಬ ಇವರಿಗೆ ಗ್ರೇಟು, ಈ ಸಂಸ್ಥೆಗೇನೆ ಅಂತ ಹೇಳ್ಬೋದು. ತುಂಬ ಗುಡ್ ಇನ್ಫಾರ್ಮೇಷನ್ ಕೊಟ್ಟರೆ ತುಂಬ ಥ್ಯಾಂಕ್ಸ್ ಬ್ರೋ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನೀವು ಬರ್ಡ್ ಆಫ್ ಪ್ಯಾರಡೈಸ್ಗೆ ವಿಸಿಟ್ ಮಾಡಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಜಸ್ಟ್ 60% ಮಾತ್ರ ತೋರಿಸಿರೋದಿಲ್ಲಿ, ವಿಡಿಯೋ ಲ್ಯಾಗ್ ಆಗಬಾರ್ದು ಅಂತ. ನಿಮಗೂ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ವಿಸಿಟ್ ಮಾಡಿ ನೋಡಿ. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಾಗ ನನ್ನ ಅನಿಸಿಕೆನ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಟೇಕ್ ಕೇರ್.